ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬೀಳ್ಕೊಡುಗೆ ಭಾಷಣ 10 ಸಾಲುಗಳ ಬೀಳ್ಕೊಡುಗೆ ಭಾಷಣದ ಕುರಿತು ನೋಡ್ತಾ ಹೋಗೋಣ, ತಿಳಿತಾ ಹೋಗೋಣ, ಕಲಿತಾ ಹೋಗೋಣ. ಹಾಗಾದ್ರೆ ಈ ಒಂದು ಭಾಷಣದ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ ಸಿಗುತ್ತೆ. ಇನ್ನೊಬ್ರು ವಿಷಯವನ್ನು ಚಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ಬೀಳ್ಕೊಡುಗೆ ಭಾಷಣ ಕುರಿತು ನಾವು ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ? ಇಲ್ಲಿ 1ರಿಂದ 10 ಪಾಯಿಂಟ್ ನಾವು ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ. 1ರಿಂದ 10 ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ. ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ, ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಹೇಳುವಾಗ ಹಾವಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ. ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ. ರೈಟ್, ನಾನು ನಿಮಗೆ ಇಲ್ಲಿ ಪಾಯಿಂಟೇಜ್ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್, ಮೊದಲನೇ ಪಾಯಿಂಟ್ ನೋಡಿ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಅಥವಾ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಅಂತಲೂ ಹೇಳ್ಬೋದು. ಓಕೆನಾ ಮಕ್ಕಳೇ? ಎರಡನೇ ಪಾಯಿಂಟ್ ನೋಡಿ. ಇಂದು ಇಲ್ಲಿ ಮಾತನಾಡುವ ಅವಕಾಶ ನೀಡಿದವರಿಗೆ ಧನ್ಯವಾದಗಳು. ಇಂದು ಇಲ್ಲಿ ಮಾತನಾಡುವ ಅವಕಾಶ ನೀಡಿದವರಿಗೆ ಧನ್ಯವಾದಗಳು. ಮೂರನೇ ಪಾಯಿಂಟ್. ಈ ಶಾಲೆಯಲ್ಲಿ ಕಳೆದ ದಿನಗಳು ನನಗೆ ಅಮೂಲ್ಯ ನೆನಪುಗಳು. ಓಕೆನಾ? ನಾಲ್ಕನೇ ಪಾಯಿಂಟ್. ಶಿಕ್ಷಕರು ನನಗೆ ಮಾರ್ಗದರ್ಶಕರಾಗಿ ಪೋಷಕರಂತೆ ನೋಡಿಕೊಂಡರು. ಓಕೆನಾ? ಅದ ನಂತರ ಐದನೇ ಪಾಯಿಂಟ್. ಸ್ನೇಹಿತರ ಜೊತೆ ಕಳೆದ ಕ್ಷಣಗಳು ಸದಾ ನೆನಪಿನಲ್ಲಿ ಉಳಿಯುತ್ತವೆ. ಮತ್ತೊಮ್ಮೆ ನೋಡಿ. ಸ್ನೇಹಿತರ ಜೊತೆ ಕಳೆದ ಕ್ಷಣಗಳು ಸದಾ ನೆನಪಿನಲ್ಲಿ ಉಳಿಯುತ್ತವೆ. ಆರನೇ ಪಾಯಿಂಟ್. ಇಲ್ಲಿ ನಾನು ಜೀವನದ ಅನೇಕ ಪಾಠಗಳನ್ನು ಕಲಿತೆ. ಮತ್ತೊಮ್ಮೆ ನೋಡಿ. ಮೊದಲನೇ ಪಾಯಿಂಟ್ ಇಂದ ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ. ಓಕೆನಾ? ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಇಂದು ಇಲ್ಲಿ ಮಾತನಾಡುವ ಅವಕಾಶ ನೀಡಿದವರಿಗೆ ಧನ್ಯವಾದಗಳು. ಈ ಶಾಲೆಯಲ್ಲಿ ಕಳೆದ ದಿನಗಳು ನನಗೆ ಅಮೂಲ್ಯ ನೆನಪುಗಳು. ಶಿಕ್ಷಕರು ನನಗೆ ಮಾರ್ಗದರ್ಶಕರಾಗಿ ಪೋಷಕರಂತೆ ನೋಡಿಕೊಂಡ್ರು. ಸ್ನೇಹಿತರ ಜೊತೆ ಕಳೆದ ಕ್ಷಣಗಳು ಸದಾ ನೆನಪಿನಲ್ಲಿ ಉಳಿಯುತ್ತವೆ. ಇಲ್ಲಿ ನಾನು ಜೀವನದ ಅನೇಕ ಪಾಠಗಳನ್ನು ಕಲಿತೆ. ಏಳನೇ ಪಾಯಿಂಟ್. ತಪ್ಪು ಮಾಡಿದಾಗ ತಿದ್ದಿದ ಎಲ್ಲರಿಗೂ ಕೃತಜ್ಞತೆಗಳು. ಎಂಟನೇ ಪಾಯಿಂಟ್. ಮುಂದಿನ ಭವಿಷ್ಯಕ್ಕೆ
ಇಲ್ಲಿ ಕಲಿತದ್ದೇ ಶಕ್ತಿಯಾಗಿದೆ. ಮುಂದಿನ ಭವಿಷ್ಯಕ್ಕೆ ಇಲ್ಲಿ ಕಲಿತದ್ದೇ ಶಕ್ತಿಯಾಗಿದೆ. 9ನೇ ಪಾಯಿಂಟ್, ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಸದಾ ಇರಲಿ. ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಸದಾ ಇರಲಿ. 10ನೇ ಪಾಯಿಂಟ್, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಕಷ್ಟದಲ್ಲೂ ಕೈ ಬಿಡದ ಜೊತೆಯಾಗಿರುವ ನಿಜವಾದ ಸಂಬಂಧ ಗೆಳೆತನ ಎಂದು ತಿಳಿಸಿ ನನ್ನ ಮಾತಿಗೆ ವಿರಾಮ ನೀಡುವೆ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.